ವಾಣಿಜ್ಯ ಅಡುಗೆ ಅನಿಲದ ವ್ಯತ್ಯಯದಿಂದಾಗಿ ಮೀನುಗಾರಿಕೆಗೆ ಹೊಡೆತ ಬಿದ್ದಿದೆ. ಮೀನುಗಾರರು ಆಳ ಸಮುದ್ರಕ್ಕೆ ಮೀನುಗಾರಿಕೆಗೆ ತೆರಳುವ ಸಾಧ್ಯವಾಗದ ಪರಿಸ್ಥಿತಿ ಒಂದೆಡೆಯಾದರೆ, ಇನ್ನೊಂದೆಡೆ ಗ್ಯಾಸ್ ಅಭಾವದಿಂದ ಬಹುತೇಕ ಮೀನು ಊಟ ಹೋಟೆಲ್ಗಳು ಬಂದ್ ಆಗಿರುವುದರಿಂದ ಮೀನಿಗೆ ಬೇಡಿಕೆ ಕಡಿಮೆಯಾಗಿ ಮೀನು ಮಾರಾಟ ಮಾಡುವ ಮಹಿಳೆಯರು ವ್ಯಾಪಾರ ಇಲ್ಲದೆ ಸಂಕಷ್ಟ ಎದುರಿಸುತ್ತಿದ್ದಾರೆ. ಪ್ರತಿದಿನ ಲಕ್ಷಾಂತರ ರೂಪಾಯಿಗಳ ಮೀನು ಖರೀದಿಸುತ್ತಿದ್ದ ಹೋಟೆಲ್ಗಳ ಮಾಲಕರು ಈಗ ಮಾರುಕಟ್ಟೆಗೆ ಬರುತ್ತಿಲ್ಲ. ಇದರಿಂದ ಮೀನುಗಾರ ಮಹಿಳೆಯರ ದಿನದ ವ್ಯಾಪಾರಕ್ಕೆ ಭಾರಿ ಹೊಡೆತ ಬಿದ್ದಿದೆ. ಇದರಿಂದ ಮಾರುಕಟ್ಟೆಯಲ್ಲಿ ಕೆಲವೊಂದು ದುಬಾರಿ ಮೀನಿನ ದರ ಸುಮಾರು 100 ರಿಂದ 150 ರೂಪಾಯಿಗಳಷ್ಟು ಇಳಿಕೆಯಾಗಿದೆ. ಗ್ಯಾಸ್ ಅಭಾವಕ್ಕೂ ಮುನ್ನ ನಗರ ಹಾಗೂ ಗ್ರಾಮೀಣ ಪ್ರದೇಶದ ಬಹುತೇಕ ಎಲ್ಲ ಹೋಟೆಲ್ಗಳಿಗೆ ಪ್ರತಿದಿನ ಟನ್ಗಟ್ಟಲೆ ಮೀನುಗಳು ಪೂರೈಕೆಯಾಗುತ್ತಿದ್ದವು. ಆದರೆ ಕಳೆದ 2 ವಾರಗಳಿಂದ ಗ್ಯಾಸ್ ಅಭಾವದಿಂದ ಬಹುತೇಕ ಮೀನಿನ ಹೋಟೆಲ್ಗಳು ಬಂದ್ ಆಗಿವೆ. ಗ್ಯಾಸ್ ಲಭ್ಯವಿಲ್ಲದೆ ಹೆಚ್ಚಿನ ಮೀನು ಊಟದ ಹೋಟೆಲ್ಗಳು ಮುಚ್ಚಿವೆ. ಇದರಿಂದ ಮೀನು ಮಾರಾಟದ ಮೇಲೂ ಹೊಡೆತ ಬಿದ್ದಿದೆ. ರಕ್ಕಂ ವ್ಯಾಪಾರ ಈಗ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. 40% ವ್ಯಾಪಾರ ಕುಂಠಿತಗೊಂಡಿದೆ. ಇದೇ ಪರಿಸ್ಥಿತಿ ಮುಂದುವರಿದರೆ ಭಾರಿ ನಷ್ಟ ಉಂಟಾಗುವ ಭೀತಿ ಇದೆ ಅಂತಾರೆ ವ್ಯಾಪಾರಸ್ಥರು.